ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿಗಳು ಇಂಡಿಯನ್ ಪೋಸ್ಟ್ ಆಫೀಸ್ದ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲೈ ಮಾಡ್ರಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಅದನ್ನು ವಿಡಿಯೋ ಮಾಡಿ ತಿಳಿಸಿನು. ಮತ್ತು ಇದ್ರ ಜೊತೆಗೆ ಲೋಯೆಸ್ಟ್ ಕಟಪ್ ಎಲ್ಲೆಲ್ಲಿ ನಿಂದಿರ್ತೈತಿ ಅದನ್ನು ವಿಡಿಯೋ ಮಾಡಿ ತಿಳಿಸಿನು. ಮತ್ತು ಡಿವಿಷನ್ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಕಲ್ಪರ್ ಮಾಡ್ಯಾರ ಇವೆಲ್ಲ ವಿಡಿಯೋ ಮಾಡಿ ತಿಳಿಸಿನು. ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡ್ರಿ. ಮತ್ತು ಈ ವಿಡಿಯೋದಾಗ ಎಲ್ಲರೂ ಏನು ಕೇಳ್ತಿದ್ರು ಅಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಕೇಳ್ತಿದ್ರಿ. ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಮತ್ತು ಎಷ್ಟು ಪರ್ಸೆಂಟೇಜ್ ಆಗಿದ್ದವ್ರು ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತಾರೆ ಇದ್ರ ಬಗ್ಗೆ ಎಲ್ಲರೂ ಕೇಳ್ತಿದ್ರೆ ಅದಕ್ಕಾಗಿ ವಿಡಿಯೋ ಮಾಡತ್ರ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿದ್ರೆ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಪ್ರತಿಯೊಂದು GDS ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. ಮತ್ತು ಇದ್ರ ಜೊತೆಗೆ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ D1 D2 ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಿರ್ತೈತೆ ಅವಾಗ ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಬೇಕು ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟನು. ಮತ್ತು ಲಾಸ್ಟ್ ಡೇಟ್ ಎಂಡ್ ಆದಮೇಲೆ ನೀವು ಯಾವ ಪ್ಲೇಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಮತ್ತು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓವರಾಲ್ GDS ಏನೇನು ಮಾಹಿತಿ ಸಿಗ್ತಿರ್ತೈತಿ ಒಟ್ಟು ಕವರ್ ಮಾಡಿಬಿಡೋಣ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಯಾಕಂದ್ರೆ ಏನಂದ್ರೆ ಇವ GDS ಏನೇನು PDF ಸಿಕ್ಕಿರ್ತಾವಲ್ಲ ಅವೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ಶೇರ್ ಮಾಡ್ತಾ ಇರ್ತಾನೆ. ಮತ್ತು ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಇದ್ದಿದ್ದು ಅವೆಲ್ಲ ನೋಟಿಫಿಕೇಶನ್ ಆಯ್ತು, PDF ಆಯ್ತು, ಅಪ್ಲೈ ಲಿಂಕ್ ಆಯ್ತು, ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈಲಿ ನಿಮ್ಗೆ ಸಿಗ್ತಿರ್ತೈತಿ. ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಒಳ್ಳೆಯದಕ್ಕೆ ಮೆರಿಟ್ ಲಿಸ್ಟ್ ಎಷ್ಟು ಪರ್ಸೆಂಟೇಜ್ ಆಗಿದ್ದವರು ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತಾರಂದ್ರೆ ಈಗ ಪರ್ಸೆಂಟೇಜ್ ಹೇಳ್ತೀನಿ ನೋಡ್ರಿ. 97 ಅಲ್ಲ 98 99 100 ಎಷ್ಟಂದ್ರೆ 98 99 100 ಈ ರೀತಿಯಾಗಿ ಪರ್ಸೆಂಟೇಜ್ ಆಗಿರುವಂಥ ವಿದ್ಯಾರ್ಥಿಗಳು ಮಾತ್ರ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತಾರೆ. ಈಗ 97 96 95 94 91 ಈ ರೀತಿಯಾಗಿ ಏನು ಈಗ 10th ಪರ್ಸೆಂಟೇಜ್ ಆಗಿರುತ್ತಲ್ಲ ಅಂಥ ವಿದ್ಯಾರ್ಥಿಗಳು ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ನಿಮ್ಮದು ಹೆಸರು ಬರೋಂಗಿಲ್ಲ. ನೆಕ್ಸ್ಟ್ 3rd ಅಥವಾ 4th ಮೆರಿಟ್ ಲಿಸ್ಟ್ ಒಳಗೆ ಬರ್ಬೋದು. ಬೇಕಾಗಿತ್ತಂದ್ರೆ ಅವೆಲ್ಲ PDF ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಒಟ್ಟು ಪ್ರಿವಿಯಸ್ ಇಯರ್ದು ಎಷ್ಟೆಷ್ಟು ಫಸ್ಟ್ ಮೆರಿಟ್ ಲಿಸ್ಟ್ ಎಷ್ಟೈತೆ ನಿಂತಿರ್ತೈತಿ ಅವೆಲ್ಲ ನಾ ಒಟ್ಟು PDFಗಳನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಒಟ್ಟು ಶೇರ್ ಮಾಡಿ ನೋಡ್ರಿ. ಅಲ್ಲಿ ನೀವು ವಿಸಿಟ್ ಮಾಡಿ ನೋಡ್ಕೋಬೋದು, ನಿಮ್ಗೆ ಗೊತ್ತಾಕೈತಿ. ನಾ ಹೇಳೋಕೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಈಗ ಒಂದೇ ಮೆರಿಟ್ ಲಿಸ್ಟು ಶೇರ್ ಮಾಡಿ ಟೋಟಲಾಗಿ 6 ಮೆರಿಟ್ ಲಿಸ್ಟ್ ಬಿಟ್ಟಾರ. ಅವು 6 ಮೆರಿಟ್ ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಒಟ್ಟು ಶೇರ್ ಮಾಡಿದ್ರು. ಈಗ ಮೆರಿಟ್ ಲಿಸ್ಟ್ ನಾ ಹೇಳೋಕ್ಕಿಂತ ನೀವು ಮೆರಿಟ್ ಲಿಸ್ಟ್ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಎಷ್ಟು ಪರ್ಸೆಂಟೇಜ್ ಆಗಿದಂಥ ವಿದ್ಯಾರ್ಥಿಗಳು ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತಾರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಇಲ್ಲಿ ನೋಡ್ರಿ 98 99 100 ಈ ರೀತಿಯಾಗಿ ಪರ್ಸೆಂಟೇಜ್ ಆಗಿರ್ತಾವಲ್ಲ ಅಂಥ ವಿದ್ಯಾರ್ಥಿಗಳು ಮಾತ್ರ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತಾರೆ. ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿದೆ. ಯಾರು ಅರ್ಜಿ ಸಲ್ಲಿಸಿಲ್ಲ ಅರ್ಜಿ ಸಲ್ಲಿಸ್ರಿ. ಈಗ ಲಾಸ್ಟ್ ಡೇಟ್ ಎಂಡ್ ಆದಮೇಲೆ ನಾ ಅರ್ಜಿ ಸಲ್ಲಿಸಿಲ್ಲ ಅಂತ ಕುಂದ್ರಬೇಡ್ರಿ, ಈಗ ಅರ್ಜಿ ಸಲ್ಲಿಸಿಬಿಡ್ರಿ. ಮತ್ತು 2 ದಿನ ನಿಮ್ಗೆ ಟೈಮಿಂಗ್ ಕೂಡ ಇದಿರ್ತೈತಿ. ಎಷ್ಟಂದ್ರೆ 16ನೇ ತಾರೀಕು ಲಾಸ್ಟ್ ಡೇಟ್, 17 18 2 ದಿನ ಇದು ಕೊಟ್ಟಾರಂದ್ರೆ ಈಗ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ ಮಾಡಿದ್ರಂದ್ರೆ ಈಗ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡುವಲ್ಲಿ 10th ಮಾರ್ಕ್ಸ್ ಕಾರ್ಡಾರ ಹಿಂಗೇನಾರ ಅಪ್ಲೋಡ್ ಮಾಡಿರ್ತಾರೆ, ಸಿಗ್ನೇಚರ್ ಅಪ್ಲೋಡ್ ಮಾಡುವಲ್ಲಿ ಫೋಟೋ ಅಪ್ಲೋಡ್ ಮಾಡೋದು ಹಿಂಗೇನಾರ ಏನಾರ ಆಗಿತ್ತಂದ್ರೆ ನೀವು 2 ದಿನ 17 18 ಇವು 2 ದಿನದೊಳಗಾಗಿ ನೀವು ಎಡಿಟ್ ಮಾಡ್ಬೋದು. ಅದನ್ನು ಏನಾದರೂ ಕರೆಕ್ಷನ್ ಉಂಟು ಏನಾದರೂ ಮಿಸ್ಟೇಕ್ ಮಾಡಿದಂದ್ರೆ ಎಡಿಟ್ ಮಾಡ್ಬೋದು. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ. ಯಾಕಂದ್ರೆ ಅದರೊಳಗೆ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತಾನೆ. ಮತ್ತು ನಿಮಗೆ ಏನಾದರೂ ಕೇಳುತ್ತಂದ್ರೆ ಡೈರೆಕ್ಟ್ ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಹಂಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲರೂ ಕೂಡ ರಿಪ್ಲೈ ಕೊಟ್ಟಿರೋದನ್ನ ಯಾರೂ ಕೂಡ ಮಿಸ್ ಮಾಡಿರಂಗಿಲ್ಲ. ಇದೇ ರೀತಿಯಾಗಿ ಡೈಲಿ GDS ಅಪ್ಡೇಟ್ ಪಡೆಯೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮ ಎಲ್ಲ GDS ವಿದ್ಯಾರ್ಥಿಗಳು ಕೂಡ ವಿಡಿಯೋನ ಶೇರ್ ಮಾಡಿರಿ. ಸೊ ಇದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಯಾರು ತೆಗಿಸಿಲ್ಲ ಅಂತ ವಿದ್ಯಾರ್ಥಿಗಳು ಒಟ್ಟು ಡಾಕ್ಯುಮೆಂಟ್ಸ್ ತೆಗಿಸ್ರಿ. ಎಷ್ಟಂದ್ರೆ 10 11 12 ಡಾಕ್ಯುಮೆಂಟ್ಸ್ ಬೇಕಾಗವು ಡಾಕ್ಯುಮೆಂಟ್ ವೆರಿಫಿಕೇಷನ್ದನ್ನ. ಈಗ ನೀವು ತೆಗಿಸಿಟ್ಕೋರಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟ್ ಯಾವ ರೀತಿಯಾಗಿ ತೆಗೆಸೋದು ಅದನ್ನು ತಿಳಿಸ್ಕೊಟ್ಟನು. ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೈತಿ ಅದನ್ನು ವಿಡಿಯೋ ಮಾಡಿ ತಿಳಿಸಿನು. ಡಾಕ್ಯುಮೆಂಟ್ ವೆರಿಫಿಕೇಷನ್ದ ಈಗಾಗಲೇ ಅಪ್ಲೋಡ್ ಮಾಡಿನು. ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ. ಎದಕ್ಕೆ ವಿಡಿಯೋ ನೋಡುತ್ತೆ ಅನ್ನೋದಂದ್ರೆ ಈಗ ಲಾಸ್ಟ್ ಡೇಟ್ ಎಂದ ಆತ ನೋಡಲಿ ನಿಮ್ಗೆ 1-2 ತಿಂಗಳು ಬಿಟ್ಟು ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡೋಂಗಿಲ್ಲ. ಕೇವಲ 15 ಅಥವಾ 20 ದಿನ ಒಳಗಾಗಿನ ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಕ್ಕಾಗಿ ಈಗ ಮೆರಿಟ್ ಲಿಸ್ಟ್ ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ ಕೇವಲ 10 ದಿನ ಅಷ್ಟು ಟೈಮಿಗೆ ಇದ್ದಿರ್ತದೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ ಈಗ ರೆಡಿ ಮಾಡಿ ಇಟ್ಕೋರಿ.